14,500 ತೊಗೊಂಡಿದ್ದೀವಿ. ಅಮ್ಮುಕುಟ್ಟಿಗೂ ಒಂದು ಕುರ್ತಿ ತೊಗೊಂಡಿದ್ದೀವಿ. ನನ್ನ ಡ್ರೀಮ್ ವಾಚ್ 5 ವರ್ಷ ಹಿಂದೆ ನನಗೆ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್. ಇವತ್ತು ದೇವಟ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಗೊತ್ತಾ? ಮ್ಯಾಂಗ್ಳೂರ್ ಹತ್ತತ್ರ ಹುಲ್ಲಾಲ್ ಅಂತ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ದೇವೇಟ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಊಟ ಮಾಡಿಕೊಂಡು ಆ್ಯಂಡ್ ದೆನ್ ಲಿಟಲ್ ಶಾಪಿಂಗ್ ಇದೆ. ಅದೇನು ಶಾಪಿಂಗ್ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಸಿ ಹೊಸ ವಾಚ್. ಇಟ್ಸ್ ಆ್ಯಕ್ಚುಲಿ ನನ್ನ ಡ್ರೀಮ್ ವಾಚ್. ಡ್ರೀಮ್ ಅಂದರೆ ಬ್ರ್ಯಾಂಡ್ ಬಂದು ಡ್ರೀಮ್ ಅಲ್ಲ, ಬಟ್ ದೆನ್ ಈ ಥರ ಸ್ಟ್ರ್ಯಾಪ್ ಇದೆಲ್ಲ, ಆ ಚೈನ್ ಬಂದು ವಿತ್ ಗೋಲ್ಡನ್ ಆ್ಯಂಡ್ ಸಿಲ್ವರ್ ಮಿಕ್ಸ್ ಆಗಿರಬೇಕು ಅಂತ ಆ ಥರ. ಮತ್ತು ಇಲ್ಲಿ ಡೈಲ್ ನೋಡಿದ್ರೆ ಡೈಲ್ ಹತ್ರ ಸ್ಟೋನ್ಸ್ ಎಲ್ಲ ಇದೆ. ಸೊ ಈ ಥರ ಒಂದು ವಾಚ್ ತೊಗೊಳ್ಲೇಬೇಕು ಅಂತ ಇದೆ ಆ್ಯಂಡ್ ತೊಗೊಂಡ್ಬಿಟ್ಟೆ. ಥ್ಯಾಂಕ್ ಯು ದೇವೇಟ. ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಟುಡೇ. ದೇವೇಟ ಈ ಬ್ಯಾಗ್ ನನಗೆ 5 ವರ್ಷ ಹಿಂದೆ ನನಗೆ ಗಿಫ್ಟ್ ಮಾಡಿದ್ದು. ಆ್ಯಕ್ಚುಲಿ ನಾನು ದೇವೇಟ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿದ್ವಿ. ರಿಸೆಪ್ಷನ್ ಡ್ರೆಸ್, ನಮ್ಮ ಮದುವೆಗೆ ರಿಸೆಪ್ಷನ್ ಡ್ರೆಸ್ಸು ತೊಗೊಳಕ್ಕೆ ಹೋಗಿದ್ವಿ. ಅವಾಗ ಈ ಬ್ಯಾಗ್ ನಂಗೆ ಇಷ್ಟ ಆಗಿತ್ತು. ಸೊ ಅವಾಗ ಅವ್ರು ನಂಗೆ ಏನು ಲೈಕ್ ಹೇಳಿಲ್ಲ, ಐ ಮೀನ್ ಏನು ಎಕ್ಸ್ಪ್ರೆಷನೋ ಇಲ್ಲ ಈಸ್ಕೊಡೋ ಥರ ಏನೂ ಒಂದು ಮೂಮೆಂಟ್ ಮಾಡಿಲ್ಲ. ಆದರೆ ನಾನು ಈ ಬ್ಯಾಗ್ ನಾನು ಒಂದು ಬ್ಯಾಗ್ ಸ್ಟೋರ್ಗೆ ಹೋದೆ. ಸೊ ಈ ಬ್ಯಾಗ್ ನೋಡಿದೆ. ಐ ವಾಸ್ ಲೈಕ್ ಈ ಬ್ಯಾಗ್ ತುಂಬ ಚೆನ್ನಾಗಿದೆ ಅಲ್ಲ ಅಂತ. ಅವಾಗ ಈ ಬ್ಯಾಗ್ ಬಂದು 3,500 ಏನೋ ಪ್ರೈಸ್ ಇತ್ತು. ನಮ್ಮಮ್ಮ ಬಂದು ತೊಗೊಂಬೇಡ, ಇವಾಗಲೇ ರಿಸೆಪ್ಷನ್ ಡ್ರೆಸ್ ತೊಗೊಂಡಿದ್ದೀವಿ, ಇವಾಗ ಬೇರೆ ಖರ್ಚುಗಳೈತೆ, ಇವಾಗ ಈ ಬ್ಯಾಗು ಸುಮ್ಮನೆ ಏನಕ್ಕೆ, ಫಸ್ಟು ಮದುವೆದು ಕಾನ್ಸಂಟ್ರೇಟ್ ಮಾಡೋಣ ಅಂತ ಹಂಗೆ ಹೇಳ್ತಿದ್ರು. ಆ್ಯಂಡ್ ದೇವೇಟ ಗೊತ್ತಾಯ್ತು ನಂಗೆ ಈ ಬ್ಯಾಗ್ ಇಷ್ಟ ಆಯ್ತು ಅಂತ. ಐ ವಾಸ್ ಲೈಕ್ ಓಕೆ ಬನ್ನಿ ಅಂತ. ನಾನು ಬೇರೆ ಕಡೆ ಎಲ್ಲೋ ಹೋದಾಗ ನಾನು ನಮ್ಮಮ್ಮ ಬೇರೆ ಶಾಪಲ್ಲಿ ಇದ್ದೀವಿ. ಅವಾಗ ದೇವೇಟ ಈ ಬ್ಯಾಗ್ ತೊಗೊಂಡು ಬರ್ತಾ ಇದ್ದಾರೆ ನೋಡಿಕೊಂಡು. ಐ ವಾಸ್ ಲೈಕ್ ಸೊ ನಮ್ಮಮ್ಮ ಬಂದು, ಇವಾಗಲೇ ನಿನ್ನ ಗಂಡ ನೀನು ಏನೇನು ಕೇಳ್ತಿದ್ದೆ ಎಲ್ಲ ಕೊಡಿಸ್ತಾ ಇದ್ದಾರೆ, ನಮ್ಮ ಮದುವೆ ಆದಮೇಲೆ ಏನೇನು ಕೊಡಿಸ್ಬೋದು ಅಂತ ಅವಾಗ ರೇಗಿಸ್ತಿದ್ರು. ಅವಾಗ ನಾನು, ಅಮ್ಮ ಮದುವೆಗೆ ಮುಂಚೆ ಇದೆಲ್ಲ ತಗೊಂಡು ಕೊಡ್ತಾರೆ ಇಂಪ್ರೆಸ್ ಮಾಡೋಕ್ಕೆ, ಮದುವೆ ಆದಮೇಲೆ ನಮ್ಗೇನು ಕೊಡ್ಸಲ್ಲ ಅಂತ ಹಾಗೆ ನಾನು ಟೀಸ್ ಮಾಡಿದೆ. ಬಟ್ ಮೈ ಪರ್ಸ್ಪೆಕ್ಟಿವ್, ನಂದು ಇಂಟೆನ್ಷನ್ ವಾಸ್ ರಾಂಗ್. ಎವ್ರಿಥಿಂಗ್ ವೆನ್ ರಾಂಗ್. ಇವಾಗೂ ನಾನು ಏನೇನು ನೋಡ್ತೀನೋ, ನನ್ನ ಕಣ್ಣಾರು ಏನು ಇಷ್ಟಪಡ್ತೀನೋ ಅದೇ ನನಗೆ ಕೊಡಿಸ್ಬಿಡ್ತಾರೆ. ಟಚ್ ವುಡ್. ಸೊ ಯಾಕಂದ್ರೆ ನಾವು ಸತ್ತೋದಕ್ಕೆ ಮುಂದೆ ಎಲ್ಲ ಎಂಜಾಯ್ ಮಾಡಬೇಕು. ಸತ್ತೋಗಕ್ ಮುಂಚೆ ನಾವಿಲ್ಲ ಎಂಜಾಯ್ ಮಾಡ್ಬೇಕಂತೆ, ಎಲ್ಲ ಬೈ ಮಾಡಬೇಕು. ಇಲ್ಲ ಬೈ ಮಾಡಿ, ಲೈಫ್ ಇಸ್ ಶಾರ್ಟ್. ಹೌದು. ಸೊ ಆಮೇಲೆ ಏನು ಮಾಡಕ್ ಆಗಲ್ಲ, ತಗೊಳಕ್ಕೂ ಆಗಲ್ಲ, ಯಾಕಂದ್ರೆ ಸತ್ತೋಗ್ಬಿಟ್ಟಿರ್ತೀವಿ. ಸೊ ಅದಕ್ಕೆ ಇವಾಗ್ಲೇ ತಗೊಂಡು ಎಂಜಾಯ್ ಮಾಡೋಣ ಅಂತ. ದೇವೇಟಕ್ಕೆ ಏನು ಆಸೆ ಇಲ್ಲ ನಂಗೆ ಅದು ತಗೊಬೇಕು ಅದು ತಗೋಬೇಕು. ಅವ್ರಿಗೆ ಏನು ಆಸೆ ಇಲ್ಲ. ಇಲ್ಲ ಆಸೆ ಇರೋದು ನನಗೇನೆ. ಅವ್ರಿಗೆ ಬೇರೆ ಒಂದು ಡ್ರೆಸ್ಸು ಪ್ಯಾಂಟ್ ಇದ್ರೆ ಸಾಕು, ಅದು ರಿಪೀಟೆಡ್ ಡ್ರೆಸ್ಸೇ ಹಾಕೊಂತಾರೆ, ನೋ ಇಶ್ಯೂಸ್. ಇದು ನಾನು ಕೊಡ್ಸಿದ್ದು ಶರ್ಟು, ತುಂಬಾ ಚೆನ್ನಾಗಿದೆ. ಸೊ ಇದು ಕೀರ್ತನ. ಆ ಪ್ಯಾಂಟು ಇಲ್ಲ ನೀವೇ ಒಳಗಡೆ ಹಾಕೊಂಡಿರೋದು. ದೇವಟನೆ ಇದೆರಡೆ ನಾನು ಕೊಡ್ಸಿರೋದು. ಸೊ ಹಾಗೆ ಗೈಸ್ ವಿ ಆರ್ ಗೋಯಿಂಗ್. ಗೈಸ್ ಇವಾಗ ನಾವು ಕ್ಯಾಮ್ರಾ ಶಾಪಿಗೆ ಬಂದಿದ್ದೀವಿ. ಸೊ ಗೂಗಲಲ್ಲಿ ಹುಡುಕಿದ್ವಿ ಮ್ಯಾಂಗ್ಳೂರಲ್ಲಿ ಬೆಸ್ಟ್ ಕ್ಯಾಮ್ರಾ ಶಾಪ್. ಸೊ ನಮ್ಗೆ ಇದು ಸಿಕ್ತು. ಅದಿಷ್ಟು 14,500. ಓಕೆ, 2 years ವಾರಂಟಿ. ತೆಗೆದು ತೋರಿಸ್ತೀರಾ ಡೆಮೋ ಪ್ಲೀಸ್? ಸೊ ಈ ಕ್ಯಾಮ್ರಾ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಕೆನನ್. ಸೊ R50V ಕೆನನ್ದು. ಮತ್ತು ಲೈಟಿಂಗ್ಸ್ ನೋಡೋಣ ಅಂತ. ಲೈಟಿಂಗ್ ಅಂತೂ ನಮ್ಮ ರೂಮಲ್ಲಿ ಲೈಟಿಂಗ್ ಅಷ್ಟೇನಿಲ್ಲ, ಲೈಕ್ ಲೈಟಿಂಗ್ಸ್ ಕಮ್ಮಿ ಆಗಿಬಿಟ್ಟಿದೆ, ಡಿಮ್ ಆಗಿಬಿಟ್ಟಿದೆ. ಅದಕ್ಕೆ ವೀಡಿಯೋಸ್ ಎಲ್ಲ ತೆಗಿಯೋಕೆ ಒಂದು ಸ್ವಲ್ಪ ಕ್ಲಾರಿಟಿಯಿಂದ ತೆಗಿಯೋಣ ಅಂತ ಲೈಟಿಂಗ್ ನೋಡ್ತಾ ಇದ್ದೀವಿ. ದಿಸ್ ಇಸ್ ದ ಲೈಟಿಂಗ್. ದೇವೇಟ ಫೈನಲಿ 2 ವರ್ಷದಿಂದ ತೊಗೊಬೇಕು ಅಂತ ಅಂದ್ಕೊಂಡು ತೊಗೊಳಕ್ಕೆ ಆಗಿಲ್ಲ.
2 ವರ್ಷದಿಂದ ಗೈಸ್ ಹಿ ವಾಸ್ ಜಸ್ಟ್ ಸ್ಟ್ರಗಲಿಂಗ್. ಐ ಮೀನ್ ಸ್ಟ್ರಗಲ್ ಅಲ್ಲ, ತೊಗೊಬಾರ್ದಾ ಅಂತ. ಮತ್ತು ಇವಾಗ ಫೈನಲಿ ಟೈಮ್ ಬಂತು ತೊಗೊಳಕ್ಕೆ, ಬಿಕಾಸ್ ವಿ ಡಿಸರ್ವ್ ಇಟ್. ಇನ್ಮೇಲೆ ವಿಡಿಯೋಸ್ ಎಲ್ಲ ಸೀರೀಸ್ ಎಲ್ಲ ನಾವು ಈ ಕ್ಯಾಮ್ರಾಯಿಂದನೇ ತೆಗಿಬೋದು. ಖುಷಿ ನೋಡಿ, ಖುಷಿ ಹುಡುಗಾಗೆ ಖುಷಿ. ಶಿ ಈಸ್ ಬ್ಯೂಟಿಫುಲ್. ನಮ್ಮದು ಫಸ್ಟ್ ಫೋಟೋ. ಓಕೆ, ಫೈನಲಿ ಕ್ಯಾಮ್ರಾ ತೊಗೊಂಡಾಯಿತು. ಆ್ಯಕ್ಚುಲಿ ದೇವೇಟ ಫ್ರೆಂಡ್ಸ್ನ ನಾವು ಮೀಟ್ ಮಾಡಿ, ದೇವೇಟ ಫ್ರೆಂಡ್ ಅಲ್ಲಿ ಬಂದಿದ್ದರು, ಮ್ಯಾಂಗ್ಳೂರ್ ಮೇನ್ ಸಿಟಿ ಹತ್ರ ಬಂದಿದ್ದರು. ಸೊ ಅಲ್ಲಿ ಮಾತಾಡಿಸ್ಕೊಂಡು ಅವ್ರನ್ನ ನಾವು ಕ್ಯಾಮ್ರಾ ಶಾಪಿಗೆ ಬಂದುಬಿಟ್ವಿ. ಆ್ಯಕ್ಚುಲಿ ನಾವು ಇದು ನಿನ್ನೆ ಸಡನ್ ಪ್ಲ್ಯಾನ್ ಮಾಡಿದ್ದು, ಕ್ಯಾಮ್ರಾ ತೊಗೊಳ್ಲೇಬೇಕು, ಯಾಕಂದರೆ ನಾವೊಂದು ಒಳ್ಳೆ ಕ್ವಾಲಿಟಿ ವೀಡಿಯೋಸ್ ಕೊಡಬೇಕು. ಆ್ಯಂಡ್ ಸೀರೀಸ್ ಎಲ್ಲ ನೀವು ಎಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಸೊ ಅದಿನ್ನೂ ಒಂದು ಸ್ವಲ್ಪ ಕ್ಲಾರಿಟಿಯಿಂದ ನಾವು ವೀಡಿಯೋ ತೆಗಿಯೋಣ ಅಂತ ನಾವು ಕ್ಯಾಮ್ರಾ ತೊಗೊಂಡಿರೋದು ಗೈಸ್. ಸೊ ಆ್ಯಂಡ್ ಸಮ್ಟೈಮ್ಸ್ ನಾನು ಫೋಟೋಸ್ ತೊಗೊಬೋದಲ್ವ, ಅದಕ್ಕೆ. ಆ್ಯಂಡ್ ಇವಾಗ ನಾವು ಊಟ ಮಾಡೋಕ್ಕೆ ಹೋಗಬೇಕು, ತುಂಬ ಹೊಟ್ಟೆ ಹಸಿವು. ಸೊ ಹೆಂಗೋ ಮ್ಯಾಂಗ್ಳೂರಿಗೆ ಬಂದಿದ್ದೀವಿ. ಮ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಇಟ್ಸ್ ಅ ವೆರಿ ಗುಡ್ ಫುಡ್, ಒಳ್ಳೆ ಊಟಗಳು ಸಿಗುತ್ತೆ. ಸೊ ಬೆಟರ್ ದೆನ್ ಕಾಸರಗೋಡು, ಯಾಕಂದರೆ ಮ್ಯಾಂಗ್ಳೂರ್ ಇಟ್ಸ್ ಬ್ಯಾಂಗ್ಳೂರ್ ಥರನೇ ಇಲ್ಲ, ಇದೆ ಮಾಲ್ ಇದೆ, ನಂಗೆ ಬೇಕಾಗಿರೋ KFC ಪಿಜ್ಜಾ ಹಟು ಎಲ್ಲ ಇದೆ ಇಲ್ಲಿ. ಸೊ ಅದಕ್ಕೆ ನಂಗೆ ಮ್ಯಾಂಗ್ಳೂರ್ ಅಂದರೆ ಒಂದು ಸ್ವಲ್ಪ ಇಷ್ಟ, ಬಿಕಾಸ್ ತುಂಬ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದು ಮ್ಯಾಂಗ್ಳೂರಲ್ಲಿ. ಬಟ್ ದೆನ್ ಕಾಸರಗೋಡಲ್ಲಿ ಏನಿಲ್ಲ, ಚಿಕ್ಕದು ಅಂದರೆ ಅಂಗಡಿಗಳು ಜಾಸ್ತಿ ಇಲ್ಲ. ಸೊ ಅದಕ್ಕೆ ಇವಾಗ ಊಟ ಮಾಡಿಕೊಂಡು ಅದಾದಮೇಲೆ ಮೆನ್ ಶಾಪಿಂಗ್ ಆಯಿತು, ವಿಮೆನ್ ಶಾಪಿಂಗ್ ಹೋಗ್ಬೇಕಲ್ಲ, ಅದಕ್ಕೆ ದೇವೇಟ ಶಾಪಿಂಗ್ ಮುಗೀತು. ಇವಾಗ ನನ್ನ ಶಾಪಿಂಗಿಗಂತ ಸಿಟಿ ಸೆಂಟರ್ಗೆ ಹೋಗೋಣ ಅಂತ. ಆ್ಯಕ್ಚುಲಿ ಒಂದು ಫೌಂಡೇಶನ್ ಬೇಕು ನನಗೆ. ಸೊ ನನ್ನ ಸ್ಕಿನ್ ಟೋನ್ಗೆ ಪ್ರಾಪರ್ ಫೌಂಡೇಶನ್ ಸಿಗ್ತಾಯಿಲ್ಲ ನನಗೆ. ಈ ಆನ್ಲೈನಲ್ಲೆಲ್ಲ ನೋಡಿದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಸೊ ಆಯಿತು, ನಾನು ಆಫ್ಲೈನಲ್ಲೇ ಡೈರೆಕ್ಟಾಗಿ ಹೋಗಿ ಅಲ್ಲಿ ಸೇಲ್ಸ್ ಪರ್ಸನ್ ಇರ್ತಾರಲ್ಲ ಅವ್ರ ಹತ್ರ ಕೇಳಿ ಟೆಸ್ಟ್ ಮಾಡಿ ತೊಗೊಳ್ಳೋಣ ಅಂತ ಇವಾಗ ಡಿಸೈಡ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗ್ಬೇಕು ಗೈಸ್. ಫೈನಲಿ ಕ್ಯಾಮ್ರಾ ತಗೊಂಡಾಯ್ತು. ದೇವೇಟ, ಹೌ ಆರ್ ಯು ಫೀಲಿಂಗ್ ಹ್ಯಾಪಿ. ಆದರೆ ಕ್ಲೈಮೇಟ್ ಅಂತೂ ವೆರಿ ಹಾಟ್ ಗೈಸ್. ಬ್ಯಾಂಗ್ಳೂರ್ ಥರ ಎಲ್ಲೂ ಬರಲ್ಲ, ಯಾವ ಸ್ಟೇಟು ಬರಲ್ಲ. ಆ್ಯಕ್ಚುಲಿ ತುಂಬ ವರ್ಷದಿಂದ ನಾವು ಅಂದ್ಕೊಂಡಿದ್ವಿ ತೊಗೊಬೇಕು ಅಂತ, ಅಲ್ವಾ ದೇವೇಟ? ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ ಮ್ಯಾನ್. ಊಟ ಮಾಡೋಣ ಯಾವ್ದಾದ್ರು ಒಳ್ಳೆ ಹೋಟೆಲಿಗೆ ಕರ್ಕೊಂಡು ಹೋಗಿ. 2:30 ಆಯಿತು, ತಲೆನೋ ಬರುತ್ತೆ. We'll go near city center only. Where on else? Today's my makeup is makeuping guys. ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಕಾಣ್ತಿದೆ. ಮಾಯ್ಶ್ಚರೈಸರ್ ಹಾಕಿಲ್ಲ ಅದಕ್ಕೆ. ಆ್ಯಕ್ಚುಲಿ ಇವತ್ತು ನಾನು ಮಾಯ್ಶ್ಚರೈಸರ್ ಹಾಕ್ಕೊಳ್ಳೋಕ್ಕೆ ಮರ್ತೋಗ್ಬಿಟ್ಟೆ. ಸೊ ಓನ್ಲಿ ಸನ್ಸ್ಕ್ರೀನ್ ಆ್ಯಂಡ್ ಟಿಂಟೆಡ್ ಸೀರಮ್ ಮತ್ತು ಇನ್ನೊಂದು ಸೀರಮ್ ಹಾಕ್ಕೊತಾ ಇದ್ದೀನಿ, ಅದು ಅಷ್ಟೇ. ಸೊ ಮೈ ಹೇರ್ ಮೇಕಪ್ ಇಸ್ ಮೇಕಪಿಂಗ್ ನಾಟ್ ಬ್ಯಾಡ್. ಓಕೆ ಗೈಸ್, ನಾವೆಲ್ಲೂ ಹೋಗಿಲ್ಲ, ಯಾವ ಹೋಟೆಲ್ಗೂ ಹೋಗಿಲ್ಲ. ಇಲ್ಲಿ ಮ್ಯಾಂಗ್ಳೂರಲ್ಲಿ ಸಿಟಿ ಸೆಂಟರ್ ಅಂತ ಇದೆ, ತುಂಬ ಲೇಟ್ ಆಗಿಬಿಟ್ಟಿದೆ. ಒಂದು ಹೋಟೆಲಿಗೆ ಹೋದ್ವಿ, ಸಿಟಿ ಸೆಂಟರ್ ಆಪೋಸಿಟಲ್ಲೇ ಇದೆ. ವಾಟ್ ಫ್ಲೇವರ್ಸ್, ಹೌಸ್ ಆಫ್ ಫ್ಲೇವರ್ಸ್ ಅಂತ. ನೋಡಿದ್ರೆ ಫುಲ್ ಲೈಕ್ 30 ನಿಮಿಷ ವೇಟ್ ಮಾಡಬೇಕಂತೆ. ಸೊ ಐ ವಾಸ್ ಲೈಕ್ ಬೇಡ, ಕಾರ್ ಕೊಟ್ಬಿಡಿ ಅಂತ ಕಾರ್ ತೊಗೊಂಡು ಟರ್ನ್ ಮಾಡಿಕೊಂಡು ಸಿಟಿ ಸೆಂಟರಿಗೆ ಬಂದಿದ್ದೀವಿ. ಇಲ್ಲಿ ಬರ್ಗರ್ ಕಿಂಗ್ ಬರ್ಗರ್ ಆರ್ಡರ್ ಮಾಡಿದ್ದೀವಿ. ಸೊ ಬರ್ಗರ್ ತಿಂದ್ಬಿಟ್ಟು ಶಾಪ್ ಮಾಡಿಕೊಂಡು ಇಲ್ಲಿಂದ ಹೋಗೋಣ ಅಂತ ಬೇಗ. ಅಮ್ಮುಕುಟಿಗೆ ನಾವು ಯಾರಿಗೂ ಹೇಳಿಲ್ಲ ಇವಾಗ ಕಾಲ್ ಮಾಡಿ ನಾವು ಕ್ಯಾಮ್ರಾ ತೊಗೊಂಡಿದ್ದೀವಿ ಅಂತ. ಮನೆಗೆ ಹೋಗಿ ತೋರಿಸ್ಬೇಕು. ಐ ಡೋಂಟ್ ನೋ ವಾಟ್ ದೇ ವಿಲ್ ಥಿಂಕ್. ಐ ಡೋಂಟ್ ನೋ ವಾಟ್ ಅಮ್ಮುಕುಟಿ ಆ್ಯಂಡ್ ಅಚ್ಚ ಎಕ್ಸ್ಪ್ರೆಷನ್ ವಿಲ್ ಬಿ. ಏನು ಎಕ್ಸ್ಪ್ರೆಷನ್ ನಾವೇನು ತೊಗೊಂಡ್ರು ಅಚ್ಚ ವಿಲ್ ಬಿ ಏನಕ್ಕೆ ತೊಗೊಂಡ್ರಿ? ಮೊಬೈಲ್ ಇದೆ ಅಲ್ವಾ, 1 ಲಕ್ಷ ಕೊಟ್ಟು ಒಂದು ಮೊಬೈಲ್ ತೊಗೊಂಡಿವಿ, ಇಬ್ಬರು 2 ಮೊಬೈಲ್ ಇದೆ, ಅದರಲ್ಲೇ ತೊಗೊಬೋದಲ್ವಾ ಅಂತ ಹೇಳ್ತಾರೆ. ಅಮ್ಮಗುಡಿ
ಅದು ನಗುಮುಖನೇ, ಅಮ್ಮುಗುಡಿ ಯಾವಾಗಲೂ ನಗುಮುಖ. ಸೊ ಶಿ ವಿಲ್ ಗಿವ್ ಓನ್ಲಿ ಗುಡ್ ಎಕ್ಸ್ಪ್ರೆಷನ್, ಗುಡ್ ಫೀಡ್ಬ್ಯಾಕೇ ಕೊಡ್ತಾರೆ. ಆದರೆ ಅಚ್ಚ ಮಾತ್ರ ಈಸ್ ಅ ಸಿಂಪಲ್ ಪರ್ಸನ್. ಇಲ್ಲ ಫಾದರ್ಸು ಹಂಗೆ ಅಲ್ವಾ. ದಿಸ್ ಈಸ್ ಅವರ್ ಮೀಲ್. ದಯವಿಟ್ಟು ನನ್ನ ಪೋಲಾರ್ ಬಿಯರ್ ಕರ್ಕೊಂಡು ಹೋಗಲ್ವಾ ಹಂಗಂದ್ರೆ? ಬೇಡ ಬಿಡಿ, ಇಲ್ಲೇ ಐಸ್ ಕ್ರೀಮ್ ಸಿಕ್ಬಿಡ್ತು ಗೈಸ್ ನನಗೆ. ಇನ್ನು ಪೋಲಾರ್ ಬಿಯರ್ಗೆ ಹೋಗಿ ಏನಕ್ಕೆ ತಿನ್ನೋದು? ಸೊ ಬರ್ಗರ್ ನನಗೊಂದು, ದೇವಾಗೊಂದು. ಇದು ಕಾಂಬೋದಲ್ಲಿ ತೊಗೊಂಡಿರೋದು. ಪಾಪ ಇಲ್ಲಿ ಒಂದು, ಅಲ್ಲಿ ಒಂದು ಬರ್ಗರ್ ಕಿಂಗಲ್ಲಿ ಒಂದು ಹುಡುಗಿ ವರ್ಕ್ ಮಾಡ್ತಾಯಿದ್ದೆ, ಅವ್ರು ನನಗೆ ರೆಕಮೆಂಡ್ ಮಾಡಿದ್ದು ಕಾಂಬೋ ಇದೆ ತೊಗೊಳ್ಳಿ ಅಂತ. ಸೊ ಅದಕ್ಕೆ ಕಾಂಬೋ ತೊಗೊಂಡಿದ್ದೀವಿ ಗೈಸ್. ಗೈಸ್ ಡ್ರೆಸ್ ತೊಗೊಂಡಿದ್ದೀವಿ ವೆಸ್ಟ್ ಸೈಡಿಂದ. ಸೊ ನಮ್ಮ ದೇವೇಟ ನೋಡಿ, ನಮ್ಮ ದೇವೇಟನೇ ಇಲ್ಲ ಕೊಡಿಸ್ತಾ ಇರೋದು ಇವತ್ತು. ದೇವೇಟ ಅಷ್ಟು ಪ್ರೀತಿ ಎಲ್ಲ ಜೊತೆ ಯಾರಿಗೂ ಹೇಳ್ಬಾರ್ದಾ? ಓಕೆ, ಸೀಕ್ರೆಟು ಗೈಸ್, ಯಾರಿಗೂ ಹೇಳ್ತಾ ಇಲ್ಲ, ನನ್ನ ಹಸ್ಬೆಂಡ್ ಕೊಡಿಸಿದಂತ. ತೊಗೊಂಡಿದ್ದೀವಿ. ಅಮ್ಮ ಕುಟ್ಟಿಗೂ ಒಂದು ಕುರ್ತಿ ತೊಗೊಂಡಿದ್ದೀವಿ, ಅದು ಮಾಡರ್ನ್ ಆಗಿರೋದು. ಯಾವತ್ತೂ ಈ ಥರ ಹಾಕ್ಕೊಂಡಿಲ್ಲ ಅವರು. ಓ ದೇವೇಟ ಇಲ್ಲ ಕ್ಯಾರಿ ಮಾಡ್ತಾ ಇದ್ದಾರೆ. ಫುಲ್ ಪ್ಯೂರ್ ಜೆಂಟಲ್ಮ್ಯಾನ್ ಗೊತ್ತಾ ನನ್ನ ಹಸ್ಬೆಂಡು. ಫೈನಲಿ ಮನೆಗೆ ರೀಚ್ ಆದ್ವಿ. ಓಫ್, ಲಾಂಗ್ ಟ್ರಾವೆಲ್, ಫೀಲ್ ಎಕ್ಸಾಸ್ಟೆಡ್. ಸೊ ನಾನು ಮ್ಯಾಂಗ್ಳೂರಿಂದ, ಸಿಟಿ ಸೆಂಟ್ರಿಂದ ಏನೇನು ತೊಗೊಂಬಂದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನಲ್ಲಿ ಆಕ್ಸೆಸರೀಸ್ ಲೈಕ್ ಕಾಸ್ಮೆಟಿಕ್ ಸ್ಟೋರಿಗೆ ಹೋಗಿದೆ. ಸೊ ಅಲ್ಲಿ ನಾನು ಒಂದು ಗ್ಲೈಕಾಲಿಕ್ ಶೀಟ್ ಮಾಸ್ಕ್ ತೊಗೊಂಡೆ. ಆ್ಯಕ್ಚುಲಿ ಸೀರಮ್ ಇದೆ, ಬಟ್ ಸ್ಟಿಲ್ ನಾನು ಇದು ಲೈಕ್ ಲಾಂಗ್ ಅವರ್ಸ್ ನಾನು ಒಂದು ಸ್ವಲ್ಪ ಹಾಕ್ಕೊಂಡು ಹಂಗೆ ಮಲ್ಕೊಬೋದು ಅಂತ, ಲೈಕ್ 15 to 20 minutes ಸ್ನ್ಯಾಪ್ ತೊಗೊಬೋದು ಅಂತ. ನೆಕ್ಸ್ಟ್ ಬಂದು ಕಾಟನ್ ಪ್ಯಾಡ್ಸ್. ಇದು ನಂಗೆ ಬೇಕು, ಬಿಕಾಸ್ ನಾನು ಗ್ಲೈಕಾಲಿಕ್ ಆ್ಯಸಿಡ್ಡು ಇದು ಆರ್ಡಿನರಿದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಐ ನೀಡ್ ಕಾಟನ್ ಪ್ಯಾಡ್. ಅದು ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಇವಾಗ ಎಕ್ಸ್ಟ್ರಾ ಒಂದು ತೊಗೊಂಡೆ. ನೆಕ್ಸ್ಟ್ ಬಂದು ಕನ್ಸೀಲರ್. ನನ್ನ ಹತ್ರ ಒಂದು ಕನ್ಸೀಲರ್ ಇದೆ ಲಾರಿಯಲ್ದು. ಇದು ಇದೆ ನನ್ನ ಹತ್ರ. ಸೊ ಇದರಲ್ಲಿ 2 ಶೇಡು ವ್ಯತ್ಯಾಸ ಇದೆ ಆ್ಯಕ್ಚುಲಿ. ಸೊ ನನಗೆ ಐ ಫೆಲ್ ಮೋರ್ ದೆನ್ ದಿಸ್. ಇಲ್ಲಿ ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ಹೋಗಿ ನನ್ನ ಫೇಸ್ ಮೇಲೆ ಟೆಸ್ಟ್ ಮಾಡಿ ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ಐ ಅಂಡರ್ಸ್ಟುಡ್ ಒಂದು ಸ್ವಲ್ಪ ಡಾರ್ಕರ್ ಶೇಡ್ ನಾನು ತೊಗೊಬೇಕು ಅಂತ. ಆ್ಯಂಡ್ ದಿಸ್ ಇಸ್ ಲೈಟರ್ ಶೇಡ್. ಸೊ ಲೈಟರ್ ಶೇಡ್ ನನ್ನ ಸ್ಕಿನ್ ಮೇಲೆ ಯೂಸ್ ಮಾಡಿದ್ರೆ ಲಿಟಲ್ ಗ್ರೇಷ್ ಥರ ಕಾಣುತ್ತೆ ಮೇಕಪ್, ಆ್ಯಂಡ್ ಲಿಟಲ್ ಕೇಕಿ ಥರ. ಬಟ್ ದೆನ್ ಡಾರ್ಕರ್ ಶೇಡಲ್ಲಿ ಯೂಸ್ ಮಾಡಿದ್ರೆ ಅಷ್ಟು ಲೈಕ್ ಕೇಕಿ ಥರ, ಲೈಕ್ ಮೇಕಪ್ ಮಾಡಿದೀನಿ ಥರ ಕಾಣಲ್ಲ. ದಟ್ ಈಸ್ ವೈ ನ್ಯಾಚುರಲ್ ಲುಕ್ ಕೊಡುತ್ತೆ. ಸೊ ದಿಸ್ ಇಸ್ ಫ್ರಮ್ ಮೇಬಿಲಿನ್. ಯಾವ ಶೇಡ್ ಗೊತ್ತಾ? ಇಟ್ಸ್ ಇನ್ ಕ್ಯಾರಮಲ್ 144 ಶೇಡ್. ಆ್ಯಂಡ್ ನೆಕ್ಸ್ಟ್ ಬಂದು ಫೌಂಡೇಶನ್ ಹೇಳಿದ್ನಲ್ಲ, ಫೌಂಡೇಶನ್ ತೊಗೊಂಡಿದ್ದೀನಿ. ದಿಸ್ ಇಸ್ ಫ್ರಮ್ ಮೇಬಿಲಿನ್ ಸೂಪರ್ ಸ್ಟೇ ಇನ್ ದ ಶೇಡ್ 220. ಸೊ ಇದು ತುಂಬ ನ್ಯಾಚುರಲ್ ಆಗಿ ನಂಗೆ ಅವರು ಬ್ಲೆಂಡ್ ಮಾಡಿದಾಗ ಐ ಜಸ್ಟ್ ಫೆಲ್ಟ್ ಸೂಪರ್ ನ್ಯಾಚುರಲ್. ಇಲ್ಲಿ ಹಾಕಿದ್ದಾರೆ ಆ್ಯಕ್ಚುಲಿ. ಸೊ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಇದೊಂದು ತೊಗೊಂಡೆ. ಆ್ಯಂಡ್ ಆ್ಯಕ್ಚುಲಿ ಅಲ್ಲಿ ಆಫರ್ ನಡೀತಾ ಇತ್ತು, ಎರಡು ತೊಗೊಂಡ್ರೆ ಒಂದು ಫ್ರೀ ಮೇಬಿಲಿನಲ್ಲೇ. ಸೊ ನಾನು ಒಂದು ಕನ್ಸೀಲರ್, ಒಂದು ಫೌಂಡೇಶನ್ ತೊಗೊಂಡೆ. ಸೊ ಅವ್ರು ಹೇಳಿದ್ರು ಒಂದು ಯಾವ್ದು ಬೇಕಾದರೂ ಆ ಸೆಕ್ಷನಲ್ಲಿ ಮೇಬಿಲಿನ್ ಸೆಕ್ಷನ್ ಇತ್ತು, ಲೈಕ್ ಲಿಪ್ಸ್ಟಿಕ್ಸ್, ಲಿಪ್ ಲೈನರ್ ಪ್ರತಿಯೊಂದೂ ಯಾವ್ದು ಬೇಕೋ ನೀವು ಚೂಸ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಐ ವೆಂಟ್ ವಿತ್ ದಿಸ್ ಲಿಪ್ಸ್ಟಿಕ್. ಈ ಶೇಡ್ ಬಂದು ತುಂಬ ಚೆನ್ನಾಗಿತ್ತು. ಅವ್ರು ಹೇಳಿದ್ರು ಇದು ತುಂಬ ಚೆನ್ನಾಗಿದೆ ನಿಮಗೆ ಅಂತ. ಸೊ ಐ ಟುಕ್ ಇಟ್ ದಿಸ್ 245 ಸೀಕರ್ ಅಂತ ಇದು ಶೇಡ್. ಒಂದ್ಸತಿ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಬಂದು ಇದು ಆಫರ್ ನಡೀತಾ ಇತ್ತು, 2 ಇಸ್ಕೊಂಡ್ರೆ 2 ತೊಗೊಂಡ್ರೆ ಒಂದು ಫ್ರೀ ಅಂತ. ಸೊ ಅದಕ್ಕೆ ನಾನು ಯೂಶ್ವಲಿ ಪಾರ್ಲರ್ಗೆ ಹೋದರೆ ಪೆಡಿಕ್ಯೂರ್ ಮಾಡಿಸ್ಕೊತೀನಿ. ಸೊ ಪೆಡಿಕ್ಯೂರ್ ಮಾಡ್ಕೊಳ್ಳಾಗ ಅಲ್ಲಿ ಅವ್ರು ಇಕ್ಕಿರ್ತಾರೆ ನೇಲ್ ಪಾಲಿಷ್ಗಳು. ಆ ಕಲರ್ಗಳು ನಂಗೆ ಇಷ್ಟನೇ ಆಗಲ್ಲ, ಬೇಕಾಬಿಟ್ಟಿ ಥರ ಕಲರ್ಸ್ ಇಕ್ಕಿರ್ತಾರೆ. ಸೊ
ಅದಕ್ಕೆ ನಾನು ಏನು ಮಾಡ್ತೀನಿ, ಪೆಡಿಕ್ಯೂರ್ಗೆ ಹೋಗಾಗ ನಾನೇ ನನ್ನ ಮನೆಯಿಂದ ನೇಲ್ ಪಾಲಿಶ್ ತೊಗೊಂಡು ಹೋಗ್ತೀನಿ. ಸೊ ಇಲ್ಲ ಆದಮೇಲೆ ನಾನೇ ಕೊಡ್ತೀನಿ, ಈ ನೇಲ್ ಪಾಲಿಶ್ ನಂಗೆ ಅಪ್ಲೈ ಮಾಡಿ, ನಿಮ್ಮದು ಬೇಡ ಅಂತ. ಸೊ ದಿಸ್ ಆರ್ ದಿ 3 ಶೇಡ್ಸ್. ಸೊ ಮ್ಯಾಕ್ಸ್ ಶೋರೂಮ್ಗೆ ಹೋಗಿದೆ, ಅಲ್ಲಿ ಇದೊಂದು ಟ್ರ್ಯಾಕ್ ಪ್ಯಾಂಟ್ ತೊಗೊಂಡೆ ನಾನು ಮನೇಲಿ ಹಾಕ್ಕೊಳ್ಳೋಕ್ಕೆ. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ. ನನ್ನ ಹತ್ರ ಟ್ರ್ಯಾಕ್ ಪ್ಯಾಂಟ್ಸ್ ಕಮ್ಮಿ ಇದೆ ಮನೇಲಿ ಹಾಕ್ಕೊಳ್ಳೋದು, ನೈಟ್ ವೇರ್ ಜಾಸ್ತಿ ಇದೆ, ಬಟ್ ದೆನ್ ಡೇ ಟೈಮಲ್ಲಿ ಹಾಕ್ಕೊಳ್ಳೋಕ್ಕೆ ಕಮ್ಮಿ ಇದೆ. ಮೇ ಬಿ ನಾನು ಜಿಮ್ಗೂ ಹಾಕೊಬೋದು ಈ ಪ್ಯಾಂಟ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ ಮೆಟೀರಿಯಲ್, ತುಂಬ ಸಾಫ್ಟ್. ನೆಕ್ಸ್ಟ್ ಬಂದು ಇಲ್ಲಿ 199 ಈಚ್ ಅಂತ ಟೀ ಶರ್ಟ್ ಹಾಕಿರ್ತಾರೆ ಅಲ್ಲಿ ಮ್ಯಾಕ್ಸಲ್ಲಿ. ಸೊ ಮನೇಲಿ ಹಾಕ್ಕೊಳ್ಳೋಣ ಅಂತ ಇದೊಂದು ತೊಗೊಂಡೆ. ಇನ್ನೊಂದು 2 ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಸೊ ಮುಂದುಗಡೆ ಹಿಂಗಿದೆ, ಬ್ಯಾಕ್ ಹಿಂಗಿದೆ. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಕಾಟನ್ ಶರ್ಟ್, ಬ್ಯಾಗಿ ಪ್ಯಾಂಟ್ ಮೇಲೆಲ್ಲ ಹಾಕೋಬೋದು. ಸೊ ದೇವರ ಸೆಲೆಕ್ಷನ್. ಆ್ಯಕ್ಚುಲಿ ನಾನು ಸ್ಮಾಲ್ ಸೈಜ್ ತೊಗೊಬೇಕಂತ ಅಂದ್ಕೊಂಡೆ. ಐ ವಾಸ್ ಲೈಕ್ ಒಂದು ಸ್ವಲ್ಪ ಓವರ್ ಸೈಜ್ಡ್ ಆಗಿರಲಿ ಅಂತ ಹೇಳ್ಬಿಟ್ಟು ಇದು ತೊಗೊಂಡಿದ್ದೀನಿ. ಇದು ಫುಲ್ ಅಲ್ಲ, ಫುಲ್ ಶರ್ಟ್ ಅಲ್ಲ, ಲೈಕ್ ಕ್ರಾಪ್ ಥರ ಬರುತ್ತೆ. ಯು ಕ್ಯಾನ್ ಡೂ ದ್ಯಾಟ್. ನೋ, ಬಿಫೋರ್ ವಿ ಸ್ಟಾರ್ಟ್ ವಿ ಶುಡ್ ಹ್ಯಾವ್ ಒನ್ ಅಂಟಲೆ. ಓ ಹಾಗೆ, ದಟ್ಸ್ ಓಕೆ, ಥ್ಯಾಂಕ್ ಯು. ಇವಾಗ ನೆಕ್ಸ್ಟ್ ಬಂದು ಇದೊಂದು ಅಗೇನ್ 199 ರುಪೀಸ್ಗೆ. ತುಂಬ ಚೆನ್ನಾಗಿದೆ. ಒಂದು ವಾಶ್ ಆದಮೇಲೆ ಇದ್ರದ್ದು ಗೊತ್ತಾಗೋದು ಕ್ವಾಲಿಟಿ ಹೆಂಗಿದೆ ಅಂತ. ಬಟ್ ಮ್ಯಾಕ್ಸಲ್ಲೆಲ್ಲ ತುಂಬ ಚೆನ್ನಾಗೇ ಇರುತ್ತೆ ಕ್ವಾಲಿಟಿ. ನನಗಿದ್ದು ನೋಡಿದ ತಕ್ಷಣ ನಂಗೆ ಅಟ್ರಾಕ್ಟ್ ಆಯಿತು. ದಿಸ್ ಇಸ್ ಇನ್ ದಿ ಸೈಜ್ ಸ್ಮಾಲ್ ಆ್ಯಂಡ್ ಹುಡಿ ಥರ. ಇದು ವಿತ್ ಬ್ಯಾಗಿ ಜೀನ್ಸ್ ಮೇಲೆ ಹಾಕ್ಕೊಂಡು ಬೂಟ್ಸ್ ಹಾಕ್ಕೊಂಡು ಹೋದರೆ ಗರ್ಲ್ಸ್ ಯು ವಿಲ್ ಲುಕ್ ಸೋ ಬ್ಯೂಟಿಫುಲ್. ಸೊ ಐ ಥಾಟ್ ಇದು ನನಗೆ ಬೇಕೇ ಬೇಕು ಅಂತ ತೊಗೊಂಡೆ. ಸೊ ದ್ಯಾಟ್ ವಾಸ್ ಟುಡೇಸ್ ಶಾಪಿಂಗ್ ಆ್ಯಂಡ್ ಐ ಹೋಪ್ ಯು ಹ್ಯಾವ್ ವೆರಿ ಬ್ಯೂಟಿಫುಲ್ ಡೇ. ಆ್ಯಂಡ್ ಬೈ ಎಂಡ್ ಆಫ್ ದಿ ಡೇ ಆಲ್ವೇಸ್ ರಿಮೆಂಬರ್ ಇಟ್ ಈಸ್ ಓನ್ಲಿ ಯು ಆ್ಯಂಡ್ ಯುವರ್ ಬಾಡಿ ಆ್ಯಂಡ್ ಯುವರ್ ಮೈಂಡ್. ಸೊ ಆದಷ್ಟು ಸ್ಟ್ರೆಸ್ ಆಗೋಕ್ಕೆ ಹೋಗಬೇಡಿ. ನಿಮ್ಮ ಮೈಂಡಿಗೆ, ನಿಮ್ಮ ಬಾಡಿಗೆ ಆಲ್ವೇಸ್ ರಿಲ್ಯಾಕ್ಸ್ ಕೊಡ್ತಾನೆ ಇರಿ, ರಿಲ್ಯಾಕ್ಸ್ ಮಾಡ್ತಾನೆ ಇರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಪ್ಲೀಸ್ ಟ್ರೀಟ್ ಯುವರ್ ಬಾಡಿ ಲೈಕ್ ಅ ಟೆಂಪಲ್. ಅದೊಂದು ನಾನು ಎಲ್ಲರಿಗೂ ಹೇಳ್ತೀನಿ, ಬಿಕಾಸ್ ನಿಮ್ಮ ಬಾಡಿನೇ ಪ್ರತಿಯೊಂದು ಟಾಸ್ಕ್ ಮಾಡೋದು. ಸೊ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಡೋಂಟ್ ಪ್ರೆಷರೈಸ್ ಯುವರ್ ಸೆಲ್ಫ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. And thank you guys for watching this entire vlog. See you in next vlog.